ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಮಳೆಗಾಲ ಶುರುವಾಯಿತು ಅಂತಂದರೆ ಫುಲ್ ಚಳಿ ಚಳಿ ಅಲ್ವಾ. ಆ್ಯಂಡ್ ಅದ್ರ ಜೊತೆಗೆ ನಮಗೆ ನೆನಪಾಗತ್ತೆ ಅಂತ ಬಿಸಿ ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಿರೋ ಅಂಥ ಬಜ್ಜಿ ಬೋಂಡ ಅಲ್ವಾ. ಐ ಡೋಂಟ್ ನೋ ಅಬೌಟ್ ಯು, ಬಟ್ ನನಗಂತೂ ಅದೇ ನೆನಪಾಗುತ್ತೆ. ಸೊ ಇವತ್ತು ನಾನು ಬಿಸಿ ಬಿಸಿ ಬೋಂಡ, ಕ್ರಿಸ್ಪಿಯಾಗಿರೋ ಅಂಥ ಸಾಫ್ಟಾಗಿರೋ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಮ್ ಆನ್, ಲೆಟ್ಸ್ ವಾಚ್ ಇಟ್. ಕ್ರಿಸ್ಪಿ ಆ್ಯಂಡ್ ಸಾಫ್ಟ್ ಬೋಂಡ ಮಾಡಬೇಕಾದ್ರೆ ಕೆಲವೊಂದು ಟ್ರಿಕ್ಸ್ ಹಾಗೆ ಇಂಗ್ರೀಡಿಯೆಂಟ್ಸ್ ಬಳಸಬೇಕು. ಅದು ಏನು ಅಂತ ತಿಳ್ಕೊಬೇಕಾದ್ರೆ ನನ್ನ ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1.5 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 2 ಈರುಳ್ಳಿ, 7ರಿಂದ 8 ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪನ್ನು ನುಣ್ಣಗೆ ಹಚ್ಚಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಬಳಸೋದ್ರಿಂದ ಬೋಂಡ ರುಚಿ ತುಂಬ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟು ಹಾಗೆ ತುಂಬ ಸೊಪ್ಪುಗಳು ಬಳಸ್ತಾ ಇರೋದ್ರಿಂದ ಇದರಲ್ಲಿ ಪ್ರೋಟೀನ್ ಹಾಗೂ ಫೈಬರ್ ಅಂಶ ಜಾಸ್ತಿನೇ ಇರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟು ಬಳಸೋದ್ರಿಂದ ಬೋಂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಬೋಂಡ ಹಿಟ್ಟು ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಅದು ಮಾಡುವಾಗ ತುಂಬ ಗಟ್ಟಿಯಾಗಿಲ್ಲದೆ ಸಾಫ್ಟಾಗಿ ಬರುತ್ತೆ. ನೀರು ಸೇರಿಸ್ಕೋಬೇಕಾದ್ರೆ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಂಡು ಹದ ನೋಡಿಕೊಂಡು ಮತ್ತೆ ಬೇಕಿದ್ದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಈರುಳ್ಳಿ ಹಾಗೆ ಸೊಪ್ಪು ನೀರು ಬಿಟ್ಕೊಳ್ಳುತ್ತಲ್ಲ ಅದಕ್ಕೆ. ಬಟ್ ನಾನಿಲ್ಲಿ ಸ್ವಲ್ಪ ಒಂದೇ ಸಲ ನೀರು ಆ್ಯಡ್ ಮಾಡಿದ್ನೆಲ್ಲ ಒಂಚೂರು ಹಿಟ್ಟು ತೆಳುವಾಗಿ ಕಲಿಸ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಇನ್ನೊಂಚೂರು ಕಡಲೆ ಹಿಟ್ಟು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡೆ. ಬಟ್ ನೀವು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕಲಿಸ್ಬೇಕಾದ್ರೇ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿನ ಕೂಡ ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕು. ಈ ಥರ ಕೈಯಿಂದ ಎತ್ತಿ ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಅದಕ್ಕೆ ಕಲಿಸ್ಕೊಂಡ್ರೆ ಬೋಂಡ ತುಂಬ ಸಾಫ್ಟಾಗಿ ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ, ಗಟ್ಟಿಯಾಗಿ ಇರೋದಿಲ್ಲ. ಒಂದು ಬಾಣಲಿಲಿ ಎಣ್ಣೆ ಹಾಕಿ ಹೈ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಕಾಯಿಸಬೇಕು. ಆಮೇಲೆ ಚೆನ್ನಾಗಿ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಬಿಸಿ ಬಿಸಿ ಬೋಂಡ ಉಂಡೆಗಳನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಬೋಂಡ ಹಾಕಬೇಕಾದ್ರೆ ಎಣ್ಣೆ ಹೈ ಫ್ಲೇಮಲ್ಲಿ ಇರಲಿ. ಒಂದ್ಸಲ ಬೆಂದಾದ್ಮೇಲೆ ಸ್ವಲ್ಪ ಆವಾಗ ಮೀಡಿಯಮ್ ಫ್ಲೇಮ್ ಇಟ್ಟು 1-2 ನಿಮಿಷ ಬೇಯಿಸ್ಕೋಬೇಕು. ತುಂಬ ಕ್ರಿಸ್ಪಿಯಾಗಿ ಬೇಕನ್ನೋರು ಇದನ್ನು ಡಬಲ್ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದ್ಸಲ 1/4 ಭಾಗ ಬೆಂದಾದ್ಮೇಲೆ ತೆಗೆದು ಹೊರಗಿಟ್ಟು ಆಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಹೈ ಫ್ಲೇಮಲ್ಲಿ ಹಾಕಿ 1 ನಿಮಿಷ ಬೇಯಿಸ್ಕೊಂಡ್ರೆ ಆಗ ಡಬಲ್ ರೋಸ್ಟ್ ಹಾಗೆ ಡಬಲ್ ಕ್ರಿಸ್ಪಿಯಾಗಿ ಇರುತ್ತೆ ಬೋಂಡ. ಐ ಹೋಪ್ ಇವತ್ತಿನ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಮತ್ತೊಮ್ಮೆ ರಿಮೈಂಡರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಹೈಪ್ ಆಪ್ಷನ್ ಇರುತ್ತೆ, ಸೊ ಹೈಪ್ ಮಾಡಿ ವಿಡಿಯೋನ ಆ್ಯಂಡ್ ನನ್ನ ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ. ಇನ್ನೊಂದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಕೀಪ್ ವಾಚಿಂಗ್ ಆಲ್ ಮೈ ಅದರ್ ವಿಡಿಯೋಸ್ ಆ್ಯಂಡ್ ಕೀಪ್ ಮಿಸ್ಸಿಂಗ್ ಮೀ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್.